ಅಲ್ಲಣ್ಣ, ಅಲ್ಲಿಂದ ನೋಡ್ಕೊಂಡೇ ಬರ್ತಿದ್ದೀನಿ. ದಾರಿ ಉದ್ದಕ್ಕೂ ಕಸ ಎಸ್ಕೊಂಡ್ ಬರ್ತಿದ್ದಾರೆ. ಅವ್ರಿಗೊಂದ್ ಸ್ವಲ್ಪ ಹೇಳಿ ಇಲ್ಲೆಲ್ಲ ಕಸ ಹಾಕ್ಬಾರ್ದು ಅಂತ. ಊರ್ ಬಂದ್ರೆ ತಿನ್ ಕಸನ ಅಲ್ಲೇ ಎಸ್ಬಿಟ್ಟು ಹೋಗ್ತೀರಾ? ಅಲ್ಲಿಂದ ನೋಡ್ಕೊಂಡ್ ಬರ್ತಾ ಇದೀನಿ, ಎಸಿತಾನೆ ಇದಾರೆ. ಇಲ್ಲಿ ಬಂದಲ್ಲಿ ತಿಂದಲ್ಲಿ ಎಸ್ಬಿಟ್ಟು ಹೋಗ್ಬೇಡ, ಕೂರ್ಗೋ ಫೈನ್ ಆಗ್ತಾ ಹೇಳಿದೀನಿ. ಹಾಯ್ ಗಾಯ್ಸ್, ಮೊನ್ನೆ ತಾನೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಕಸದ ಬಗ್ಗೆ. ಇವತ್ತು ಹಂಗೆ ಬೈಕಲ್ಲಿ ಒಂದು ರೈಡ್ ಹೋಗ್ತಾ ಇದೆ. ಇವಾಗ ಒಂದು ಬಸ್ಸು ಇಲ್ಲಿ ಮುಂದೆ ಹೋಗ್ತಿದೆ ನೋಡಿ, ಬಸ್ಸು ಇದೇ ಬಸ್ಸಲ್ಲಿ ಸ್ಕೂಲ್ ಮಕ್ಕಳು ಟ್ರಿಪ್ ಬಂದಿರ್ತಾರೆ. ಹೋಗ್ತಾ ಇದ್ದ ಹಿಂದೆ ನಾನು ಮುಂದೆ ಒಂದು ಬೈಕ್ ಇತ್ತು, ಒಬ್ರು ಅಂಕಲ್. ಮಕ್ಳೇನ್ ಮಾಡ್ತಾರೆ, ತಿಂದಿದ್ದು ಪ್ಲಾಸ್ಟಿಕ್ನ ಎಸಿತಾರೆ. ಅದು ಬಂದು ಅಂಕಲ್ ಮೇಲೆ ಬೀಳುತ್ತೆ. ಅಂಕಲ್ ಹೋಗಿ ಒಂದು ಸ್ವಲ್ಪ ಸ್ಲೋ ಮಾಡಿ ಬಸ್ ಅವನ್ಗೆ ಹೇಳ್ತಾರೆ. ಅವ್ನಿಗೆ ಅರ್ಥ ಆಯ್ತಾ ಇಲ್ಲೋ ಗೊತ್ತಿಲ್ಲ. ಅಂಕಲ್ ಹೇಳಿ ಮುಂದೆ ಹೋದ್ರು, ನಾನು ಹಿಂದೆ ಬರ್ತಾ ಇದ್ದೆ. ಬರುವಾಗ ಮತ್ತೆ ಏನ್ ದಾರಿ ಉದ್ದಕ್ಕೂ ಮಕ್ಳು ಕಸ ಎಸ್ಕೊಂಡೇ ಬರ್ತಿದ್ದಾರೆ. ನನಗೂ ನೋಡಿ 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 ಲಾಸ್ಟಿಗೆ ಸಿಟ್ಟು ಬಂದು ಹೋಗಿ ಬಸ್ನ ಅಡ್ಡಾಕಿ ಅವನಿಗೆ ಹೇಳ್ದೆ, ನೋಡಪ್ಪ ಮಕ್ಳು ಕಸ ಎಸಿತಿದ್ದಾರೆ, ಅವ್ರಿಗೆ ಹೇಳು ಇಲ್ಲೆಲ್ಲ ಕಸ ಹಾಕಂಗಿಲ್ಲ ಅಂತ ಹೇಳ್ದೆ. ಆಮೇಲೆ ಸರಿ ಆಯಿತು ಅಂತ ಅವರು ಇದ್ದ ಮಾಸ್ಟರ್ ಟೀಚರ್ ಎಲ್ಲ ಮಕ್ಳಿಗೆ ಹೇಳಿದ್ರು. ಆಮೇಲೆ ಬಂದೆ. ವಿಷಯ ಏನಪ್ಪ ಅಂದರೆ, ಸ್ಕೂಲಲ್ಲಿ ಮಕ್ಕಳಿಗೆ ನೀವು ಶಿಕ್ಷಕ ಮತ್ತು ಶಿಕ್ಷಕಿಯರು ಏನು ಹೇಳ್ಕೊಡ್ತೀರೋ ಬಿಡ್ತಿರೋ ಗೊತ್ತಿಲ್ವಾ, ಬೇಸಿಕ್ ನಾಲೆಡ್ಜ್ ಹೇಳ್ಕೊಡಿ. ಓದಲ್ಲಿ ಬಂದಲ್ಲಿ ಕಸ ಹಾಕ್ಬಾರ್ದು ಅಂತ ಒಂದು ಬೇಸಿಕ್ ನಾಲೆಡ್ಜ್ ಹೇಳ್ಕೊಡಿ. ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ ಅಂತ ಒಂದು ಗಾದೆ ಅದೆಲ್ಲ ಹಾಗೆ. ಮಕ್ಕಳಿಗೆ ಚಿಕ್ಕದ್ರಿಂದನೇ ಹೇಳ್ಕೊಟ್ರೆ ಪಾಠ ಕರೆಕ್ಟಾಗಿ ಕಲ್ತ್ಕೊಳ್ತಾರೆ. ಏನು ಹೇಳ್ಕೊಟ್ಟಿಲ್ಲ ಅಂದರೆ ಅವರು ದೊಡ್ಡವರಾದ್ಮೇಲೂ ಅದೇ ಮಾಡ್ತಾರೆ. ಹೇಳ್ಕೊಡಿ ಅವರಿಗೆ. ತಿಂದ ಪ್ಲಾಸ್ಟಿಕ್ಗಳನ್ನೆಲ್ಲ ಎಲ್ಲಾದ್ರೂ ನಿಲ್ಲಿಸಿದಾಗ ಡಸ್ಟ್ಬಿನ್ ಇದ್ರೆ ಡಸ್ಟ್ಬಿನ್ಗೆ ಹಾಕಿ ಅಂತ. ಅಲ್ಲಿ ಕ್ಲೀನ್ ಮಾಡಕ್ಕೆ ಯಾರು ಬರಲ್ಲ, ಏನು ರೋಡ್ ಉದ್ದಕ್ಕೂ ಎಸ್ಕೊಂಡು ಹೋಗ್ತೀರಾ. ಸೊ ಅವ್ರ ಮಕ್ಕಳಿಗೆ ನೀವು ಹೇಳ್ಕೊಟ್ರೆ ಅವ್ರು ಕೇಳ್ತಾರೆ. ನೀವು ಬೇಸಿಕ್ ಏನು ಹೇಳ್ಕೊಡ್ಬೇಕು ಅದನ್ನ ಹೇಳ್ಕೊಡಿ. ಇಲ್ಲಿಗೆ ಈ ವಿಡಿಯೋನ ಕೊನೆ ಮಾಡ್ತಾ, ಈ ವಿಡಿಯೋನ ಯಾರ್ಯಾರು ಶೇರ್ ಮಾಡಬೇಕು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.